ನವಮಿಯಾದ ಇವತ್ತು ತೆಲಂಗಾಣದ ಭದ್ರಾಚಲಂನಲ್ಲಿರುವಂಥ ಸೀತಾರಾಮ ಕಲ್ಯಾಣ ಮಹೋತ್ಸವ ಅತ್ಯಂತ ವೈಭವದಿಂದ ನೆರವೇರಿತು. ಟಿಟಿಡಿ ಅಧ್ಯಕ್ಷರಾದ ಬಿ.ಆರ್. ನಾಯ್ಡು ಅವರು ಕುಟುಂಬ ಸಮೇತ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ಬಿ.ಆರ್. ನಾಯ್ಡು ಅವರು ಟಿಟಿಡಿ ವತಿಯಿಂದ ಸೀತಾರಾಮರಿಗೆ ರೇಷ್ಮೆ ವಸ್ತ್ರ ಅರ್ಪಿಸಿದರು. ಬಿ.ಆರ್. ನಾಯ್ಡು ಕುಟುಂಬದ ಸದಸ್ಯರು ರಾಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ವೇದ ಪಂಡಿತರು ಆಶೀರ್ವಾದವನ್ನು ಮಾಡಿದರು. ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿದ್ದ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ರಾಜ್ಯ ಸರ್ಕಾರದ ಪರವಾಗಿ ಸ್ವಾಮಿಗೆ ಮುತ್ತುಗಳನ್ನು ಅರ್ಪಿಸಿದರು. ಉಪಮುಖ್ಯಮಂತ್ರಿ ಬತ್ತಿ ವಿಕ್ರಮಾರ್ಕ, ಕಂದಾಯ ಸಚಿವ ಪೊಂಗುಲೇಟಿ ಶ್ರೀನಿವಾಸ ರೆಡ್ಡಿ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಕೂಡ ಜೊತೆಯಾಗಿದ್ದರು. ಮಂಡಲತ್ರಯೇ ದಿವ್ಯ ಸಿಂಹಾಸನಸ್ಯೋಪರಿ ಪ್ರತಿಷ್ಠಿತಸ್ಯ ಅಖಿಲ ಜಗನ್ಮೂಲ ವಿಶ್ವಕ್ಸೇನಾದಿ ನಿತ್ಯೈಃ ಪರಿಸೇವ್ಯಮಾನಸ್ಯ ರಾಷ್ಟ್ರ ಪ್ರಭುತ್ವಂ ತರಫುన దేవస్థానం తరఫున ఇచ్చినటువంటి వస్త్రాలు మనకు స్వామివారి మనకు జీలకర్ర బెల్లం పెట్టడంతో ముహూర్తం అవుతుంది. శ్రీమదఖిలాండ కోటి బ్రహ్మాండ ప్రభు